ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ 7th ಕ್ಲಾಸು ಯೂನಿಟ್ 8 ಓಕೆ ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಅನ್ನುವಂತಹ ಪಾಠವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಈ ಪಾಠವನ್ನು ನಿಮಗೆ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದೀನಿ ಪಾಠವನ್ನು. ಸೊ ದ್ಯಾಟ್ ಯಾರು ಫಸ್ಟ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ, ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ತರಗತಿಗಳ ನೋಟ್ಸ್ ಇರ್ಬೋದು, ಗ್ರಾಮರ್ಗಳಿರ್ಬೋದು, ಕ್ಲಾಸಸ್ ನಿಮಗೆ ಬಂದು ತಲುಪುತ್ತೆ. ಒಂದು ಇಂಪಾರ್ಟೆಂಟ್ ವಿಡಿಯೋನು ಮಿಸ್ ಆಗಲ್ಲ ಅಂತ ಹೇಳ್ತಾ, ಸೊ ದ್ಯಾಟ್ ಆಮೇಲೆ ವಿಡಿಯೋ ಕೆಳಗಡೆ ದಯವಿಟ್ಟು ಲೈಕ್ ಬಟನ್ ಕಾಣಿಸ್ತದೆ, ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಪ್ಲೀಸ್ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ ಸೊ ಪಾಠವನ್ನು ಪ್ರಾರಂಭ ಮಾಡೋಣ. ಎವ್ರಿಬಡಿ ಧ್ಯಾನ್ ಸೆ ಸುನೋ. ಓಕೆ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಲಿಸನ್ ಕೇರ್ಫುಲಿ ಎವ್ರಿಬಡಿ, ಬಿಕಾಸ್ ದ್ಯಾಟ್ ನಮ್ದಲ್ಲದೆ ಇರೋ ಭಾಷೆನ ನಾವು ಕಲಿಬೇಕಾದ್ರೆ ಸ್ವಲ್ಪ ಮನಸ್ಸನ್ನು ತುಂಬ ಕೇಂದ್ರೀಕೃತವಾಗಿ ನಾವು ಆಲಿಸ್ಬೇಕಾಗ್ತದೆ ಕೇಳುವಾಗ. ಓಕೆನಾ? ಸೊ ನೋಡಿ, ಸೊ ಇಲ್ಲಿ ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್. ಓಕೆ, ನಿಮಗೆ ಗೊತ್ತು ವ್ಯಾಲ್ಯೂಸ್, ವೆಲ್ತ್ ಅಂತಂದರೆ ಸಂಪತ್ತು, ವ್ಯಾಲ್ಯೂ ಅಂತಂದರೆ ಅದರ ಮಹತ್ವ. ಓಕೆ, ಇಲ್ಲಿ ನೋಡಿ ಸಂಪತ್ತು ಮತ್ತು ಮಹತ್ವ ಎದ್ರದ್ದು ಇಂಪಾರ್ಟೆನ್ಸು ಪಾಠ ಮಾತ್ರ ತುಂಬ ಚೆನ್ನಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬಿಫೋರ್ ಯು ರೀಡ್ ಲ್ಯಾಡರ್ ಗೇಮ್. ಓಕೆ, ಇಲ್ಲಿ ಬಿಫೋರ್ ಯು ರೀಡ್, ನೀವು ಈ ಪಾಠವನ್ನು ಓದೋಕ್ಕೂ ಮುಂಚೆ ಅವ್ರು ನಿಮ್ಗೊಂದು ಇಲ್ಲಿ ಟಾಸ್ಕ್ ಕೊಡ್ತಾರೆ. ಏನಂದರೆ ನೋಡಿ, ಲ್ಯಾಡರ್ ಗೇಮ್. ಲ್ಯಾಡರ್ ಅಂದರೆ ಏನಿ ಅಂತ ಅರ್ಥ. ಓಕೆನಾ? ಇಂಗ್ಲೀಷ್ನಾಗ ಏನಿಗೆ ಲ್ಯಾಡರ್ ಅಂತ ಹೇಳ್ತಾರೆ. ಒಂದು ಆಟವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ, ದ ಕ್ಲಾಸ್ ಈಸ್ ಡಿವೈಡೆಡ್ ಇಂಟು 2 ಗ್ರೂಪ್ಸ್. 2 ಲ್ಯಾಡರ್ಸ್ ಆರ್ ಡ್ರಾವನ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಓಕೆ, ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಲ್ಲ, ಈಗ ನೀವು ನಿಮ್ಮದೇ ಒಂದು ಕ್ಲಾಸ್ ಅಂತ ತಿಳ್ಕೊಳ್ಳಿ. ನೀವು 7th ಸ್ಟೂಡೆಂಟ್ಸ್ ಅಲ್ವಾ? ನಿಮ್ಮ ಕ್ಲಾಸಲ್ಲಿ ನೀವು ಓವರಲ್ ಆಗಿ ಎಷ್ಟು ಸ್ಟೂಡೆಂಟ್ಸ್ ಇದ್ದೀರಾ ಅದನ್ನು 2 ಗ್ರೂಪ್ ಮಾಡಬೇಕು. 2 ಗ್ರೂಪ್ ಮಾಡಬೇಕು, ಸಮ ಗುಂಪುಗಳನ್ನಾಗಿ ಮಾಡಿ. ಸೊ ನೋಡಿ, ಸ್ಕೂಲಲ್ಲಿ ಬ್ಲ್ಯಾಕ್ ಬೋರ್ಡ್ ಇರುತ್ತೆ. ಬ್ಲ್ಯಾಕ್ ಬೋರ್ಡ್ ಮೇಲೆ 2 ಏನಿ ಚಿತ್ರ ತೆಗಿಬೇಕು. ಓಕೆ, ಅಂದರೆ ಇದೊಂದು ಗೇಮು. ಓಕೆನಾ? 1ನೇ ಗ್ರೂಪಿಂದು 2ನೇ ಗ್ರೂಪಿಂದು 2 ಏನಿ ಚಿತ್ರ ತೆಗೆದ ದ ಸ್ಟೂಡೆಂಟ್ಸ್ ಆರ್ ಆಸ್ಕ್ಡ್ ಟು ಸ್ಟ್ಯಾಂಡ್ ಇನ್ ಟು ಲೈನ್ಸ್ ಅಕಾರ್ಡಿಂಗ್ ಟು ದ ಗ್ರೂಪ್ಸ್ ಅಲೌಟೆಡ್. ಗ್ರೂಪ್ಸಲ್ಲಿ ಹುಡುಗರೆಲ್ಲ ಲೈನಾಗಿ ನಿಂತ್ಕೊಂಡಿರ್ತೀರ ನೀವು. ಓಕೆ, 2 ಲೈನ್ ಮಾಡಿ ನಿಂತ್ಕೋಬೇಕು, ಒಬ್ರು ಹಿಂದೊಬ್ರ. ದ ಕೀ ವರ್ಡ್ಸ್ ಆರ್ ರಿಟನ್ ಆನ್ ದ ಬೋರ್ಡ್. ನಿಮಗೆ ಕೆಲವೊಂದಿಷ್ಟು ವರ್ಡ್ಗಳನ್ನ ಬೋರ್ಡ್ ಮೇಲೆ ಬರೀಲಿಕ್ಕೆ ಕೊಡ್ತಾರೆ. ಇದನ್ನು ಆ್ಯಕ್ಚುಲಿ ಟೀಚರ್ ಮಾಡಿಸ್ತಾರೆ ಅಲ್ವಾ ಗೊತ್ತಿಲ್ಲ ನನಗೆ. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಗೆ ಮಾಡಿಸ್ಲಿಕ್ಕೆ ನೀವು ಹೇಳಿ. ಓಕೆನಾ? ದ ಗ್ರೂಪ್ ಮೆಂಬರ್ಸ್ ಸ್ಟಾರ್ಟ್ filling up the words that match the key words in the ladders. The group which completes the ladder with more number of words will be the winner. The group should discuss and answer. Values are qualities which you would like to develop in yourself as you grow. ನೋಡಿ, ನೀವು ಎಲ್ಲರಿಗೂ ನೋಡಿ ಕೆಲವೊಂದಿಷ್ಟು ಕ್ವಾಲಿಟೀಸ್ ಇರುತ್ತೆ ನಮಗೆ. ಎವ್ರಿ ಹ್ಯೂಮ್ಯಾನ್. ಓಕೆ, ಪ್ರತಿಯೊಬ್ಬರಿಗೂ ಕೆಲವೊಂದಿಷ್ಟು ಕ್ವಾಲಿಟೀಸ್ ಇರುತ್ತೆ. ಅದು ಬ್ಯಾಡ್ ಕ್ವಾಲಿಟೀಸ್ ಇರ್ಬೋದು, ಗುಡ್ ಕ್ವಾಲಿಟೀಸ್ ಇರ್ಬೋದು. ದ್ಯಾಟ್ ಮೀನ್ಸ್ ಅವು ಗುಣ ಸ್ವಭಾವಗಳಂತ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನ ಬೋರ್ಡ್ ಮೇಲೆ ಬರ್ಸಿಸ್ತಾರೆ ಟೀಚರ್ಸು. ಆ ಶಬ್ದಗಳ ಮೇಲೆ ಮತ್ತೆ ನೀವು ಡಿಸ್ಕಷನ್ ಮಾಡಬೇಕು. ಆ ಪದದ ಅರ್ಥವನ್ನು, ಅದರ ಆಗು ಹೋಗುಗಳನ್ನ ಓಕೆ ಮಾಡಿಸ್ತಾರೆ. ನೋಡಿ, ಇಲ್ಲಿ ಅವ್ರು ನಿಮಗೆ ಏನು ಕೊಡ್ತಾರೆ, ಕೆಳಗಡೆ ಒಂದಿಷ್ಟು ಅದೇ ಥರದ ಶಬ್ದಗಳನ್ನ ಕೊಟ್ಟಿದ್ದಾರೆ ಈ ಪಾಠಕ್ಕೆ ರಿಲೇಟೆಡ್. ಓಕೆನಾ? ಒಬಿಡಿಯನ್ಸ್, ಟ್ರುತ್ಫುಲ್ನೆಸ್, ಫಾರ್ಗ್ಯೂನೆಸ್, ಓಕೆ, ಕ್ಯೂರ್ಲಿ, ಆಮೇಲೆ ಪೊಲಿಟ್ನೆಸ್, ಎನ್ಕರೇಜ್ಮೆಂಟ್, ಹಾನೆಸ್ಟಿ, ಕೈಂಡ್ನೆಸ್, ಲವ್, ಪನಿಷ್ಮೆಂಟ್, ಗುಡ್, ಹೆಲ್ತ್, ಓಕೆ, ಡೆಡಿಕೇಶನ್, ಬ್ರೈಟ್ನೆಸ್. ಓಕೆ, ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ. ಇದರಲ್ಲಿ ಏನಿದೆ ಗೊತ್ತಾ, ಈ ಎಲ್ಲ ಶಬ್ದಗಳಲ್ಲಿ ನೆಗೆಟಿವ್ ವರ್ಡು ಇದೆ, ಪಾಸಿಟಿವ್ ವರ್ಡು ಇದೆ. ಓಕೆ, ಅಂದರೆ ಸಕಾರಾತ್ಮಕ ವಾಕ್ಯಗಳು, ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ 2 ವಾಕ್ಯಗಳು ಇದೆ.
ಇಲ್ಲಿ ಮೆನಿ ಮೋರ್ ವರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ಇಫ್ ಯು ನೌ ದ್ಯಾಮ್ ಒನ್ ಈಸ್ ಡನ್ ಫಾರ್ ಯು. ಈ ಪದಗಳು ಯಾವುದು ನೆಗೆಟಿವ್ ಇದೆ, ಯಾವುದು ಪಾಸಿಟಿವ್ ಇದೆ. ಲವ್, ಗುಡ್, ಹೆಲ್ತ್ ಇವೆಲ್ಲ ಪಾಸಿಟಿವ್. ಕೈಂಡ್ನೆಸ್ ಅಂದರೆ ದಯಾಳು ಅಂತಂದರೆ, ಹಾನೆಸ್ಟಿ ಅಂದರೆ ನಿಯತ್ತಿರೋರು, ಪನಿಷ್ಮೆಂಟ್ ಅಂದರೆ ಇದು ಶಿಕ್ಷೆ ಕೊಡುವಂಥದ್ದು, ಬ್ರೈಟ್ನೆಸ್ ಅಂದರೆ ಹೊಳೆಯುವಂಥದ್ದು, ಬ್ಯೂಟಿ ಸುಂದರವಾಗಿರುವಂಥದ್ದು ಅಲ್ವಾ, ರೆಸ್ಪೆಕ್ಟ್ ಮರ್ಯಾದೆ ಕೊಡೋದು. ಓಕೆ, ಇವೆಲ್ಲ ಈ ಥರ ನೋಡಿ. ಅಗ್ಲಿ, ಸ್ಟ್ರೆಂತ್, ಇಲ್ನೆಸ್, ಬ್ಯಾಡ್. ಓಕೆ, ಇವನ್ನೆಲ್ಲ ಇದರಲ್ಲಿ ನಿಮಗೆ ಇಲ್ಲಿ ಈಚೆ ಕಡೆ ಸೈಡು ನೋಡಿ ಕೊಡ್ತಾರೆ ಅವರು. ಇಲ್ಲಿ ಅವರು ಲ್ಯಾಡರ್ ಕೊಟ್ಟಿದ್ದಾರೆ, ಇದಕ್ಕೆ ಲ್ಯಾಡರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಲವ್ ಹಾರ್ಟೆಡ್ ಬರೆದಿದ್ದಾರೆ ನೋಡಿ. ಇಲ್ಲಿ ಪ್ರೀತಿ ಮಾಡೋದು, ಇಲ್ಲಿ ಹೇಟ್ ಮಾಡೋದು. ಓಕೆ, ಪಾಸಿಟಿವ್, ಇದು ನೆಗೆಟಿವ್ ವರ್ಡ್ ಇದು. ಓಕೆ, ಇದು ಪಾಸಿಟಿವ್, ಇದು ನೆಗೆಟಿವ್ ವರ್ಡ್. ಸೊ ಇದೇ ವ್ಯಾಲ್ಯೂಸ್. ಓಕೆನಾ, ವ್ಯಾಲ್ಯೂಸ್ ಅಂದ್ರೇನು, ಈ ಪದಗಳ ಮಹತ್ವ. ಓಕೆನಾ, ಸೊ ನೀವು ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ಕೆಲವೊಂದಿಷ್ಟು ಲವ್ ಪಾಸಿಟಿವ್ ಪದಗಳನ್ನ, ಕೆಲವೊಂದಿಷ್ಟು ನೆಗೆಟಿವ್ ಪದಗಳನ್ನ, ಈಗೇನು ಈ ಕಡೆ ನೀವು ಈ ಕಡೆ ಚಾರ್ಟಲ್ಲಿ ನೋಡಿದ್ರಲ್ಲ ಅದೇ ಪದಗಳನ್ನ ಇಲ್ಲೇ ನೆಗೆಟಿವ್ ಪಾಸಿಟಿವ್ ಆರಿಸಿ ಬರಿಬೇಕಾಗ್ತದೆ ನೀವು. ಓಕೆನಾ, ಸೊ ನಿಮ್ಮ ಸ್ಕೂಲಲ್ಲಿ ಬರೆಸ್ತಾರೆ ನೋಡಿ. ಇಲ್ಲ ಅಂದರೆ ನಾನು ನೆಕ್ಸ್ಟ್ ಈ ಪಾಠ ಹೇಳೋದಾದಮೇಲೆ ಪ್ರಶ್ನೆ ಉತ್ತರ ಮಾಡ್ತೀನಿ ಅಲ್ವಾ. ಸೊ ಆವಾಗ ನಾನು ಇನ್ನೊಂದು ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನ ಮಾಡ್ತೀನಿ. ಆವಾಗ ಇದನ್ನು ನಿಮಗೆ ಬರೆದು ನಾನು ತೋರಿಸ್ತಾನೆ. ಓಕೆನಾ, ಈಗ ಪಾಠ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪರಿಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೋಡಿ. ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಅ ಪ್ಲೇ. ಓಕೆ, ಸ್ಟಾರ್ಟ್ ಮಾಡೋಣ ಪಾಠ ಈಗ ನಾವು. ಓಕೆನಾ, ನೋಡಿ ಎವ್ರಿಬಡಿ ಕ್ಲಿಯರಾಗಿ ನೋಡಿ. ಓಕೆ, Here is the story of a rich businessman, Mr. Balaji, and his sons Gagan and Rahul. Gagan always helped his father and was a very responsible boy, but Rahul was very irresponsible, always enjoying his time with his friends. Okay, so ನೋಡಿ ಇಲ್ಲಿ here is the story of a businessman, Mr. Balaji. ಮಿಸ್ಟರ್ ಬಾಲಾಜಿ ಅನ್ನುವಂತಹ ಒಬ್ಬ ವ್ಯಾಪಾರಿ. ಯಾರು ಆ ವ್ಯಾಪಾರಿ? ಶ್ರೀಮಂತ ವ್ಯಾಪಾರಿ. ರಿಚ್ ಬಿಸ್ನೆಸ್ ಮ್ಯಾನ್ ಅಂದರೆ ಶ್ರೀಮಂತ ವ್ಯಾಪಾರಿ. ಬಾಲಾಜಿ ಅನ್ನುವಂತಹ ಒಬ್ಬ ಶ್ರೀಮಂತ ವ್ಯಾಪಾರಿಯ ಕಥೆಯನ್ನು ಈ ಪಾಠದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಓದ್ತಾ ಇದ್ದೀವಿ. ಓಕೆ, ಅವನಿಗೆ ಅದಷ್ಟೇ ಅಲ್ಲ, ಅವನಿಗೆ ಇಬ್ಬರು ಗಂಡು ಮಕ್ಕಳು, ಗಗನ್ ಮತ್ತು ರಾಹುಲ್. ಗಗನ್ ಅನ್ನುವಂಥವನು ಆಲ್ವೇಸ್ ಹೆಲ್ಪ್ಡ್ ಈಸ್ ಫಾದರ್. ಗಗನ್ ಅನ್ನುವಂಥವನು ಅವರಪ್ಪಂಗೆ ಯಾವಾಗೂ ಸಹಾಯ ಮಾಡ್ತಾ ಇದ್ದ. ಅವ್ರ ಕೆಲಸಕ್ಕೆ, ಅವ್ರ ತಂದೆ ಕೆಲಸಕ್ಕೆ ಯಾವಾಗಲೂ ಸಹಾಯ ಮಾಡ್ತಾ ಇದ್ದ. ತಂದೆಗೆ ಒಳ್ಳೆ ಮಗ ಆಗಿದ್ದ. ಅವ್ರಿಗೆ ಇಷ್ಟ ಆಗೋ ಹಾಗೆ ನಡ್ಕೊಳ್ತಾ ಇದ್ದ. ಅವ್ರು ಹೇಳಿದೆಲ್ಲ ಮಾತುಗಳನ್ನು ಕೇಳ್ತಾ ಇದ್ದ, ಆಜ್ಞೆಗಳನ್ನ ಪಾಲಿಸ್ತಾ ಇದ್ದ. ಓಕೆ, ಬಟ್ ಮತ್ತು ರೆಸ್ಪಾನ್ಸಿಬಲ್ ಇದ್ದ. ವಾಸ್ ವೆರಿ ರೆಸ್ಪಾನ್ಸಿಬಲ್ ಬಾಯ್. ರೆಸ್ಪಾನ್ಸಿಬಲ್ ಅಂದರೆ ಅವರಪ್ಪ ಏನೇ ಹೇಳಿದ್ರು ಅದನ್ನು ಶಿರಸಾವಹಿಸಿ ಮಾಡ್ತಾ ಇದ್ದ, ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದ. ಓಕೆನಾ, ಬಟ್ ರಾಹುಲ್ ವಾಸ್ ವೆರಿ ಇರ್ರೆಸ್ಪಾನ್ಸಿಬಲ್. ರಾಹುಲ್ ಅನ್ನುವಂಥವನೇನಿದ್ದ, ಗಗನ್ ಒಳ್ಳೆ ಹುಡುಗ, ರಾಹುಲ್ ಲೇಝಿ ಆಗಿದ್ದ. ತಂದೆ ಮಾತು ಸರಿಯಾಗಿ ಕೇಳ್ತಾ ಇರಲಿಲ್ಲ. ಅವ್ರು ಏನು ಹೇಳಿದ್ರು ನೆಗ್ಲೆಕ್ಟ್ ಮಾಡ್ತಿದ್ದ. ಆಲ್ವೇಸ್ ಅವ ತನ್ನ ಟೈಮನ್ನು ಏನು ಮಾಡ್ತಾ ಇದ್ದ, ತನ್ನ ಫ್ರೆಂಡ್ಸ್ ಜೊತೆ ಮಜಾ ಮಾಡಲಿಕ್ಕೆ ಕಳೀತಾ ಇದ್ದ. ಬರೀ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಟೈಮ್ ವೇಸ್ಟ್ ಮಾಡೋದು, ಸೊ ಈ ಥರ ಎಲ್ಲ ಮಾಡ್ತಾ ಇದ್ದ. ಓಕೆ, ಐ ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೀನ್ 1 ನೋಡಿ. ಮಿಸ್ಟರ್ ಬಾಲಾಜಿ. ಓಕೆ, ಮಿಸ್ಟರ್ ಬಾಲಾಜಿ ಪ್ಯಾಲೆಟಿಯಲ್ ಹೌಸ್. ನೋಡಿ, ಈಗ ಬಾಲಾಜಿಯವ್ರ ಮನೆಯಲ್ಲಿ ಡ್ರಾಮಾ ನಡೀತಾ ಇದೆ. ಮೀನ್ಸ್ ನೀವು ಕಲ್ಪನೆ ಮಾಡ್ಕೊಳ್ಳಿ. ಓಕೆನಾ, ಮಿಸ್ಟರ್ ಬಾಲಾಜಿ ಅವ್ರ ಮನೆಯಲ್ಲಿ, ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ ಏನಾಗ್ತಾ ಇದೆ, ಆ ವ್ಯಾಪಾರಿ ಮನೆಯಲ್ಲಿ ನೋಡಿ. ರಾಹುಲ್, ಫಾದರ್ ಗಿವ್ ಮೀ ಮೈ ಪೋರ್ಷನ್ ಆಫ್ ದ ಪ್ರಾಪರ್ಟಿ. ರಾಹುಲ್ ಕೇಳ್ತಾನೆ, ಏನಂತ ಅವ್ರ ಅಪ್ಪನ ಕೇಳ್ತಾನೆ ನೋಡಿ. ಗಿವ್ ಮೀ ಮೈ ಪೋರ್ಷನ್ ಆಫ್ ಪ್ರಾಪರ್ಟಿ. ನನ್ನ ಆಸ್ತಿ ಪಾಲು ಕೊಡಿ ನನಗೆ, ಆಸ್ತಿನಲ್ಲಿ ನನ್ನ ಪಾಲು ನನಗೆ ಕೊಡಿ ಪಪ್ಪ ಅಂತ ಅವ ರಾಹುಲ ಅವ್ರ ಅಪ್ಪನ್ನ ಕೇಳ್ತಾನೆ. ದ್ಯಾಟ್ ಮೀನ್ಸ್ ಇಲ್ಲಿ ಇಬ್ಬರು ಮಕ್ಕಳು ದೊಡ್ಡವರಾಗ್ಯಾರ ಅಂತ ಅರ್ಥ. ಓಕೆ, ದೊಡ್ಡವರಾಗಿರ್ತಾರೆ. ಮಿಸ್ಟರ್ ಬಾಲಾಜಿ ಹೇಳ್ತಾನೆ, ಹೋ ಡಿಯರ್, ವಾಟ್ ಮೇಕ್ಸ್ ಯು ಆಸ್ಕ್ ಫಾರ್ ಅ ಶೇರ್ ಇನ್ ದ ಪ್ರಾಪರ್ಟಿ. ಓ, ಅಂದರೆ ನೀನು ನನಗೆ ಆಸ್ತಿ ಭಾಗ ಮಾಡಿ ಕೊಡಲಿಕ್ಕೆ ಕೇಳ್ತಾ ಇದೀಯಾ ಅಂತ ಹೇಳ್ತಾರೆ. ವಾಟ್ ಮೇಕ್ಸ್ ಯು ಆಸ್ಕ್, ನೀನು ಏನು ತಯಾರು ಮಾಡಿ. ಹೌದಲ್ವಾ, ರಾಹುಲ್ ಏನು ಸಂಪಾದನೆ ಮಾಡಿದ್ದಲ್ಲ, ಅದು ಅವರಪ್ಪ ಗಳಿಸಿದ ಆಸ್ತಿ ಎಲ್ಲನೂ. ಓಕೆ, ಮಿಸ್ಟರ್ ಬಾಲಾಜಿ ಗಳಿಸಿದ್ದು. ಓ ಡಿಯರ್, ವಾಟ್ ಮೇಕ್ಸ್ ಯು ಆಸ್ಕ್ ಫಾರ್ ಅ ಶೇರ್ ಇನ್ ದ ಪ್ರಾಪರ್ಟಿ. ನೀನು ಏನು ಮಾಡಿ ಅಂತ ಹೇಳಿ ಕೇಳ್ತಿದೀಯಾ, ನೀನೇನು ಸಾಧನೆ ಮಾಡಿ, ನೀ ಏನು ಗಳಿಸಿ ಅಂತ ಆಸ್ತಿ ಒಳಗೆ ಶೇರ್ ಅಂದ್ರೇನ
ಪಾಲ್ ಕೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಗಗನ್ ಹೇಳ್ತಾನೆ, ವೈ ರಾಹುಲ್, ವೈ ಡೂ ಯು ವಾಂಟ್ ಯುವರ್ ಸೇರ್, ನಿನಗೆ ಯಾಕೆ ಬೇಕೀಗ ಆಸ್ತಿ ಪಾಲು, ಯಾಕೆ ಹೀಗೆ ಕೇಳ್ತಿದೀಯಾ ಅಂತ ಗಗನ್ ಕೇಳ್ತಾನೆ. ಆರಂಟ್ ವಿ ಹ್ಯಾಪಿ ಟುಗೆದರ್, ನಾವೆಲ್ಲ ಇವಾಗ ಖುಷಿಯಾಗಿಲ್ವಾ, ಸಂತೋಷವಾಗಿದ್ದೀವಲ್ವಾ, ಚೆನ್ನಾಗಿದ್ದೀವಿ, ನಿನಗೆ ಯಾಕೆ ಈಗ ಆಸ್ತಿ ಬೇಕು, ಯಾಕೆ ಅದರ ಪಾಲು ಬೇಕು ಕೇಳ್ತಿದ್ಯಾ ಅಂತ ಗಗನ್ ಕೇಳ್ತಾನೆ. ಆವಾಗ ರಾಹುಲ್ ಹೇಳ್ತಾನೆ, ನೋಡಿ, ನೋ ಗಗನ್, ಐ ನೀಡ್ ಮೈ ಶೇರ್, ಇಲ್ಲ ಗಗನ್, ನನಗೆ ನನ್ನ ಆಸ್ತಿಯ ಅವಶ್ಯಕತೆ ಇದೆ, ನನಗೆ ದುಡ್ಡಿನ ಅವಶ್ಯಕತೆ ಇದೆ. ಐ ವಾಂಟ್ ಟು ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್, ನಾನು ಇಡೀ ಪ್ರಪಂಚವನ್ನು ಸುತ್ತಾಡಬೇಕು, ನೋಡಬೇಕು, ತಿರುಗಾಡಬೇಕು, ಅಡ್ಡಾಡಬೇಕು, ಮಜಾ ಮಾಡಬೇಕು. ಐ ಡು ನಾಟ್ ವಾಂಟ್ ಟು ಎಕ್ಸ್ಪ್ಲೇನ್ ಥಿಂಗ್ಸ್ ಟು ಎವ್ರಿ ಡೇ, ನನಗೆ ಪ್ರತಿದಿನ ಬೇಕಾದ್ದನ್ನು ಸಾಕಷ್ಟು ತಗೊಳ್ಳೋದಿರುತ್ತೆ, ಅಡ್ಡಾಡೋದಿರುತ್ತೆ, ನಾನು ಎಲ್ಲನೂ ಹೇಳೋದಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಐ ವಾಂಟ್ ಟು ಎಕ್ಸ್ಪ್ಲೈನ್, ನನಗೆ ನೋಡಿ ಅವ ಹೇಳ್ತಾನೆ, ಗಗನ್ ಈ ಥರ ಕಾರಣ ಎಲ್ಲ ಹೇಳ್ತಾನೆ. ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಹ್ಯಾಪಿ, ನಾನು ಸ್ವತಂತ್ರವಾಗಿರಬೇಕು, ಸಂತೋಷವಾಗಿರ್ಬೇಕು ಯಾವಾಗಲೂ. ಐ ಆಮ್ ಆಸ್ಕಿಂಗ್ ಫಾರ್ ಮೈ ಶೇರ್ ಆ್ಯಂಡ್ ನಾಟ್ ಯುವರ್ ಅಡ್ವೈಸ್, ನಾನು ಐ ಆಮ್ ಆಸ್ಕಿಂಗ್ ಮೈ ಶೇರ್ ಫಾರ್ ಮೈ ಶೇರ್, ನನಗೆ ನನ್ನ ಪಾಲಿಗೆ ಬರಬೇಕಾದ ಆಸ್ತಿನ ನನಗೆ ಕೊಟ್ಟುಬಿಡ್ರಿ. ನಾಟ್ ಯುವರ್ ಅಡ್ವೈಸ್, ನೀವ್ಯಾರು ನನಗೆ ಉಪದೇಶ ಮಾಡೋದು ಬೇಕಾಗಿಲ್ಲ, ನನಗೆ ಆಸ್ತಿ ಒಳಗೆ ಬರಬೇಕಾದ ಪಾಲು ಕೊಡೋದಷ್ಟೇ ಮಾಡಿರಿ, ನನಗೇನು ನೀವು ಬುದ್ಧಿ ಹೇಳೋದು ಬೇಕಾಗಿಲ್ಲ ಅಂತ ಈ ಥರ ಗಗನ್ ಏನು ಮಾಡ್ತಾನೆ, ಅವನು ಅವರ ಅಣ್ಣನಿಗೆ ಹೇಳ್ತಾನೆ. ಗಗನ್ ಅಲ್ಲ, ರಾಹುಲ್ ಹೇಳ್ತಾನೆ ಅವ್ರ ಅಣ್ಣನಿಗೆ, ಗಗನನಿಗೂ ಹೇಳ್ತಾನೆ, ಅವರ ತಂದೆಗೂ ಹೇಳ್ತಾನೆ. ಓಕೆ, ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಈಗ ನೆಕ್ಸ್ಟ್ ಪೇಜ್ ಹೊರಡಿಸ್ರಿ, ನೆಕ್ಸ್ಟ್ ಪೇಜ್ನಲ್ಲಿ ನೋಡೋಣ. ಟರ್ನ್ ಪೇಜ್ ನಂಬರ್ 53. ಓಕೆ, ಪೇಜ್ ನಂಬರ್ 53 ನೋಡಿದ್ರಲ್ವಾ? ಇಲ್ಲಿ ನೋಡಿ, ರಾಹುಲ್ ನೋಡಿ, ರಾಹುಲ್ ಈಗ ನೆಕ್ಸ್ಟ್ ಓದ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ನೋಡಿ. ಕಲೆಕ್ಟ್ಸ್ ದ ಮನಿ, ರಾಹುಲ್ ಏನು ಮಾಡ್ತಾನೆ, ಕಲೆಕ್ಟ್ಸ್ ದ ಮನಿ ಆ್ಯಂಡ್ ಗೋಸ್ ಅವೇ. he wastes his money spending lavishly and leads a luxurious and useful life, wasteful life. ಓಕೆ, ರಾಹುಲ್ ಏನು ಮಾಡ್ತಾನೆ, ಜಗಳ ಮಾಡ್ತಾನೆ ಮನೆಯಲ್ಲಿ. ಅವನು ಮಾಡೋ ಜಗಳಕ್ಕೆ, ಬಲವಂತಕ್ಕೆ ಸ್ವಲ್ಪ ಅವನಿಗೆ ದುಡ್ಡು ಕೊಡ್ತಾರೆ, ಆಸ್ತಿ ತಗೊಳ್ತಾನೆ. ನೋಡಿ, ದುಡ್ಡು ತಗೊಂಡು ಏನು ಮಾಡ್ತಾನೆ, ಗೋಸ್ ಅವೇ, ಹೊರಗಡೆ ಹೋಗ್ತಾನೆ ತಗೊಂಡು. ಹಿ ವೇಸ್ಟ್ ಹೀಸ್ ಮನಿ ಸ್ಪೆಂಡಿಂಗ್, ನೋಡಿ ಅವ್ನು ಹೆಂಗೆ ಆ ದುಡ್ಡನ್ನು ಹೆಂಗೆ ಹಾಳು ಮಾಡ್ತಾನೆ, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಲಿಕ್ಕೆ, ಎತ್ತಬೇಕತ್ತು ತಿನ್ನೋದು, ಕುಡಿಯೋದು, ಅಡ್ಡಾಡೋದು, ಮಜಾ ಮಾಡೋದು ಮಾಡಿ ಜೀವನ ಎಲ್ಲ ಹಾಳು ಮಾಡ್ಕೊಳ್ತಾನೆ. ದುಡ್ಡಷ್ಟೇ ಅಲ್ಲ, ವೇಸ್ಟ್ಫುಲ್ ಲೈಫ್. ನೋಡಿ, ಅವ ತನ್ನ ಜೀವನವನ್ನು, ಅಮೂಲ್ಯವಾದ ಆ ದಿನಗಳನ್ನು ಕೂಡ ಹಾಳು ಮಾಡ್ಕೊಳ್ತಾನೆ. ಅದೇ ದಿನಗಳನ್ನ ಒಳ್ಳೆ ಕೆಲಸ ಮಾಡಲಿಕ್ಕೆ, ಒಳ್ಳೊಳ್ಳೆ ಯೋಚನೆ ಮಾಡಲಿಕ್ಕೆ ಯೂಸ್ ಮಾಡಿದರೆ ಉದ್ಧಾರ ಆಗ್ತಿದ್ದ, ಇರೋ ಆಸ್ತಿನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದ. ತಂದೆ ಅವ್ರ ಅಣ್ಣನ ಜೊತೆ ಸೇರಿದ್ರೆ ಅಲ್ವಾ, ಉಡಾಳ ಫ್ರೆಂಡ್ಸ್ ಜೊತೆ ಸೇರಿ ದುಡ್ಡು ಕಳ್ಕೊಂಡ, ಜಗಳ ಮಾಡಿ ಹಾಳಾಗಿ ಹೋದ, ಜೀವನನೂ ಹಾಳಾಯಿತು. ನೋಡಿ, ಹಿ ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ವಿತ್ ಹಿಸ್ ಫ್ರೆಂಡ್ಸ್. ಅವ ತನ್ನ ಸ್ನೇಹಿತರ ಜೊತೆಗೆ ಇಡೀ ಪ್ರಪಂಚವನ್ನು ಸುತ್ತೋದಕ್ಕೆ ಶುರು ಮಾಡ್ದ. ಇವೆಂಚುಲಿ ಹಿ ರಿಟರ್ನ್ಸ್ ಇನ್ ಟು ಅ ಪೂರ್ ಮ್ಯಾನ್. ಹಿ ಬಿಗಿನ್ಸ್ ಟು ಫೀಲ್ ದ ನೀಡ್ ಫಾರ್ ಮನಿ ಅಗೇನ್. ವಾಪಸ್ ಬಂದ, ಸುತ್ತಾಡಿ 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 ಅಲ್ವಾ, ಕುಂತು ತಿಂದರೆ ಏನು ಸಾಲ್ತದೆ ಅಲ್ವಾ, ಎಷ್ಟೇ ಆಸ್ತಿ ಇದ್ರೂ ಕರಿಗೆ ಹೋಗ್ತದೆ. ಹಾಗಾಗಿ ಇಡೀ ಪ್ರಪಂಚ ಉಡಾಳ್ ದೋಸ್ತರ ಜೊತೆ ಸೇರಿ ತಿರುಗಿ ಎಲ್ಲನೂ ಕಳ್ಕೊಂಡ, ಪೂರ್ತಿ ಬಡವಾಗಿ ಭಿಕ್ಷುಕರ ಥರ ವಾಪಸ್ ಬರ್ತಾನೆ. ಹೀಸ್ ಫ್ರೆಂಡ್ಸ್ ಡು ನಾಟ್ ವಾಂಟ್ ಟು ಬಿ ವಿತ್ ಹಿಮ್. ಆವಾಗ ಅವನ ಫ್ರೆಂಡ್ಸ್ ಎಲ್ಲ ಕೈಯಾಗಿನ ದುಡ್ಡು ಕಳ್ಕೊಂಡು ಬಂದಾಗ ಯಾವ ಸ್ನೇಹಿತರು ಹಿಂದೆ ಬಿದ್ದಿದ್ನಲ್ಲ ಅದೇ ಸ್ನೇಹಿತರು ಅವನನ್ನು ದೂರ ಮಾಡ್ತಾರೆ. ರಾಹುಲ್ ಗೋಸ್ ಇನ್ ಸರ್ಚ್ ಆಫ್ ದೆಮ್ ಬಟ್ ನೋ ಒನ್ ಹೆಲ್ಪ್ ಹಿಮ್. ಸಹಾಯ ಕೇಳಲಿಕ್ಕೆ ಹೋಗ್ತಾನೆ. ಯಾವ ಫ್ರೆಂಡ್ಸು ಅವೆಲ್ಲ ಕಳ್ಕೊಂಡು ಬಿಕಾರಿಯಾಗಿರ್ತಾನೆ, ಯಾರು ಅವನನ್ನು ಸೇರಿಸ್ಕೊಳ್ಳಲ್ಲ, ಅದೇ ಸ್ನೇಹಿತರೇ ಸೇರಿಸ್ಕೊಳ್ಳಲ್ಲ. ಎಲ್ಲರ ಹತ್ರ ಹೆಲ್ಪ್ ಕೇಳ್ತಾನೆ. ನನಗೆ ಯಾಕಂದರೆ ಇವು ದುಡ್ಡಿದ್ದಾಗ ಅವ್ರಿಗೆಲ್ಲ ಕರ್ಕೊಂಡು ತಿನಿಸಿ ಉಣಿಸಿ ಮಜಾ ಮಾಡಿರ್ತಾನೆ. ಬಟ್ ಅವರು ಈಗ ಇವನಿಗೆ ಹೊಳ್ಳಿ ನೋಡೋಕ್ಕೆ ಹೋಗಲ್ಲ, ಹೆಲ್ಪ್ ಕೇಳಿದ್ರೆ ಮಾಡಲ್ಲ, ದುಡ್ಡಿನ ಸಹಾಯ ಮಾಡಲ್ಲ, ಎದ್ರದ್ದು ಹೆಲ್ಪ್ ಮಾಡಲ್ಲ. ನೆಕ್ಸ್ಟ್ ನೋಡಿ, ಹಿ
wonders about desperately. Okay, ನೋಡಿ, he wonders about desperately and lives in utter poverty. ಅವ ಎಲ್ಲ ಕಡೆ ಅಲದಾಡ್ತಾನೆ, ತಿರುಗಾಡ್ತಾನೆ, ಹತಾಶ ಆಗ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ. ಇಲ್ಲಿವರೆಗೂ ಅವನಿಗೆ ಕಷ್ಟ ಅಂದರೆ ಏನು ಅಂತ ಅವರಪ್ಪ ಕಲಿಸಿರಲ್ಲ. ಅಪ್ಪನ ಆಸ್ತಿನಲ್ಲಿ ಮಜಾ ಮಾಡಿಕೊಂಡು ಓಡಾಡ್ತಿರ್ತಾನೆ, ನೋವಿರಲ್ಲ, ದುಡ್ದು ಕಷ್ಟ ಗೊತ್ತಿರಲ್ಲ ಅವನಿಗೆ. ಇವಾಗ ಎಲ್ಲ ಕಳ್ಕೊಂಡು ಹತಾಶನಾಗಿ ಅಲದಾಡ್ತಾನೆ, ತಿರುಗಾಡ್ತಾನೆ, ಕಷ್ಟಪಡ್ತಾನೆ, ಊಟಕ್ಕೂ ಪಡುವಂತಹ ಪರಿಸ್ಥಿತಿ ಅವನಿಗೆ ಬರ್ತದೆ ರಾಹುಲ್ಗೆ. ಆಮೇಲೆ gradually Rahul realized that even the servants enjoy better ಫೆಸಿಲಿಟೀಸ್ ಇನ್ ಹೀಸ್ ಫಾದರ್ಸ್ ಹೌಸ್. ಮತ್ತು ಅವನಿಗೆ ಆವಾಗ ಎಲ್ಲ ನೆನಪಾಗೋಕ್ಕೆ ಶುರುವಾಗುತ್ತೆ. ತನ್ನ ಮನೆಯಲ್ಲಿ ಕೆಲಸ ಮಾಡುವಂತಹ ಆಳುಗಳು ಕೂಡ ಎಷ್ಟು ಖುಷಿಯಾಗಿದ್ದರು, ಎಷ್ಟು ಸಂತೋಷವಾಗಿದ್ದರು ಅವ್ರ ಅಪ್ಪನ ಮನೆಯಲ್ಲಿದ್ದಾಗ ಅಂತ. ಈಗ ತನಗೆ ಆಳುಗಳಿಗಿರುವಷ್ಟು ಕೂಡ ಕಿಮ್ಮತ್ತು, ಸಂತೋಷ, ನೆಮ್ಮದಿ ಅವನಿಗೆ ಇಲ್ಲದೆ ಇರೋ ಹಾಗಾಯಿತು. ಅವನಿಗೆ ಎಲ್ಲ ಈಗ ಅರ್ಥ ಆಗ್ತಾ ಇದೆ, ತಾನು ಮಾಡಿದ ತಪ್ಪೇನು ಅನ್ನೋದು ಅವನಿಗೆ ಅರ್ಥ ಮಾಡ್ಕೊಳ್ತಿದ್ದಾನೆ. ಆವಾಗ ಹಿ ಡಿಸೈಡ್ಸ್ ಟು ಗೋ ಬ್ಯಾಕ್ ಹೋಮ್. ಮತ್ತು ಆವಾಗ ಅವನು ನಿರ್ಧಾರ ಮಾಡ್ತಾನೆ, ನಾನು ವಾಪಸ್ ಮನೆಗೆ ಹೋಗಬೇಕು ಅಂತ ನಿರ್ಧರಿಸ್ತಾನೆ. he is advised by his father's friends to go back to his father. ಅದಷ್ಟೇ ಅಲ್ಲದೆ ಅವನಿಗೂ ಕೂಡ ತನ್ನ ತಪ್ಪಿನ ಅರಿವಾಗಿರುತ್ತೆ. ಮನೆಗೆ ನಾನು ವಾಪಸ್ ಹೋಗಬೇಕು, ಇನ್ನಾದರೂ ನಾನು ಒಳ್ಳೆ ಮನುಷ್ಯ ಆಗಿ ಬದುಕಬೇಕು, ಮನೆಯಲ್ಲಿ ಹೇಳಿದ ಹಾಗೆ ಕೇಳಬೇಕು ಅಂತ ಅನಿಸುತ್ತೆ. ಅದರ ಜೊತೆಗೆ ಅವರ ತಂದೆಯ ಸ್ನೇಹಿತರು ಕೂಡ ಹೇಳ್ತಾರೆ, ಹೀಸ್ ಅಡ್ವೈಸ್ಡ್ ಬೈ. ಅಡ್ವೈಸ್ ಮತ್ತು ಯಾರು ಸಹಾಯ ತಗೊಳ್ತಾನೆ, ಅವರ ತಂದೆ ಸ್ನೇಹಿತರ ಹತ್ರ ಹೋಗಿರ್ತಾನೆ. ಅವ್ರು ಹೇಳ್ತಾರೆ, ಫಾದರ್ಸ್ ಫ್ರೆಂಡ್ಸ್ ಟು ಗೋ ಬ್ಯಾಕ್ ಟು ಹೀಸ್ ಫಾದರ್. ನೀನು ವಾಪಸ್ ಮನೆಗೆ ಹೋಗು, ನಿನ್ನ ತಂದೆ ಹತ್ರ ಹೋಗು ಅಂತ ಅವರು ಅಡ್ವೈಸ್ ಮಾಡ್ತಾರೆ. ಆವಾಗ ಅವ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ, ಮನೆಗೆ ಹೋಗ್ತಾನೆ. ರಾಹುಲ್ ಗೋಸ್ ಬ್ಯಾಕ್ ಟು ಹೀಸ್ ಫಾದರ್. ರಾಹುಲ್ ವಾಪಸ್ ಅವ್ರ ತಂದೆ ಹತ್ರ ಹೋಗ್ತಾನೆ. ಹೀಸ್ ಫಾದರ್ ಸೀಸ್ ಹೆಮ್ ಕಮಿಂಗ್. ಅವರಪ್ಪ ಅವನನ್ನು ನೋಡ್ತಾರೆ. ಆಮೇಲೆ ಹಿ ಎಂಬ್ರೇಸ್ ಹಿಮ್ ಎಂಜಾಯ್ಫುಲ್ಲಿ ಆ್ಯಂಡ್ ಟೇಕ್ಸ್ ಹಿಮ್ ಹೋಮ್. ನೋಡಿ, ಅವರಪ್ಪ ಅವನನ್ನು ನೋಡಿ ತುಂಬ ಪ್ರೀತಿಯಿಂದ, ಖುಷಿಯಿಂದ ಗಟ್ಟಿಯಾಗಿ ತಪ್ಕೊಂಡು, ಬಾರೋ ನನ್ನ ಮಗನೇ, ಮುದ್ದಿನ ಮಗನೇ ಅಂತ. ತಂದೆ ಅಲ್ವಾ, ಎಷ್ಟಾದರೂ ಪ್ರೀತಿಯಿಂದ ಗಟ್ಟಿಯಾಗಿ ಮಗನನ್ನು ತಬ್ಕೊಂಡು ಅವನನ್ನು ಮನೆ ಒಳಗಡೆ ಅವ್ರ ತಂದೆ ಕರ್ಕೊಂಡು ಹೋಗ್ತಾರೆ. ಓಕೆ, ಐ ಹೋಪ್ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಪೇಜ್ ನಂಬರ್ 53ರಲ್ಲಿ ಈ ಪ್ಯಾರಾಗ್ರಾಫ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ. ಓಕೆನಾ? ಸೊ ಇಲ್ಲಿ ಈ ಪದಗಳ ಅರ್ಥ ಒಂದಿಷ್ಟು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ಈ ಪದಗಳ ಅರ್ಥ ಒಂಚೂರು ನೀವು ನೋಡ್ಕೊಂಬಿಡಿ. ಇದನ್ನು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎರಡರಲ್ಲೂ ನೀವು ಬರ್ಕೊಂಡು ಸ್ಪೆಲ್ಲಿಂಗ್ ಸಮೇತ ಓದಿ ಪ್ರೊನೌನ್ಸಿಯೇಷನ್ ವಿತ್ ಮೀನಿಂಗ ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ಮಾಡಿ. ಅರ್ಥ ಮಾಡ್ಕೊಳ್ಳಿ, ಅಂದರೆ ಬೈ ಹಾರ್ಟ್ ಹಾಕ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೊಂಡು ಓದ್ಕೊಳ್ಳೋ ಪ್ರಯತ್ನ ಮಾಡಿ. ನೋಡಿ, ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಿದ್ದೀರಾ, ಅವರ ತಂದೆ ಅವನನ್ನು ನೋಡಿ ಎಂಥ ಭಿಕ್ಷುಕನ ಥರ ಆಗಿ ಬಂದಿದ್ದಾನೆ ವಾಪಸ್ ಮನೆಗೆ. ಅವರ ತಂದೆ ಎಷ್ಟು ಪ್ರೀತಿಯಿಂದ ಅವನನ್ನು ಗಟ್ಟಿಯಾಗಿ ತಪ್ಕೊಂಡು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಬಾ ಒಳಗೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ತಂದೆ ಅವನನ್ನು. ಓಕೆ, ಸೊ ಅಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತಲ್ವ? ಈಗ ಪೇಜ್ ನಂಬರ್ 54ರಲ್ಲಿ ನೋಡಿ ಮುಂದೇನಿದೆ. ರಾಹುಲ್ ಹೇಳ್ತಾನೆ ಏನಂತ ನೋಡಿ. ಫಾದರ್, ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಐ ಡು ನಾಟ್ ಡಿಸರ್ವ್ ಟು ಬಿ ಕಾಲ್ಡ್ ಯುವರ್ ಸನ್. ಮೇಕ್ ಮೀ ಒನ್ ಆಫ್ ಯುವರ್ ಸರ್ವೆಂಟ್ಸ್. ನೋಡಿ ಹೇಳ್ತಾನೆ ಫಾದರ್, ಅಪ್ಪ, ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ನಾನು ತಪ್ಪು ಮಾಡಿದ್ದೇನೆ. ಐ ಡು ನಾಟ್ ಡಿಸರ್ವ್ ಟು ಬಿ ಕಾಲ್ಡ್ ಯುವರ್ ಸನ್. ನಾನು ನಿನ್ನ ತಂದೆ, ನಿನ್ನ ಮಗ, ನಾನು ನಿನ್ನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ನನಗೀಗಿಲ್ಲ. ಆ ಹಕ್ಕು ಯೋಗ್ಯತೆ ನಾನು ಕಳ್ಕೊಂಡು ಬಿಟ್ಟಿದ್ದೀನಪ್ಪ. ಅದಕ್ಕೆ ದಯವಿಟ್ಟು ಮೇಕ್ ಮೀ ಒನ್ ಆಫ್ ಯುವರ್ ಸರ್ವೆಂಟ್ಸ್. ನಿನ್ನ ಮನೆಯಲ್ಲಿ ಕೆಲಸಗಾರರು ಏನಿದ್ದಾರಲ್ಲ ಅವರಲ್ಲಿ ನಾನು ಒಬ್ಬ ಕೆಲಸಗಾರ ಅಂತ ನನ್ನನ್ನು ತಿಳ್ಕೊ ಪಪ್ಪ ಅಂತ ಹೇಳ್ತಾನೆ ದುಃಖದಿಂದ ಆವಾಗ ತಂದೆಗೆ. ಆವಾಗ ಫಾದರ್ ಹೇಳ್ತಾರೆ, ಓ ಮೈ. ನೋಡಿ ಎಷ್ಟು ಚಂದ ಹೇಳ್ತಾರೆ ಅವರು ಪಪ್ಪ. ಪಾಪ ಅವ ಹಂಗೆ ಹೇಳೋಣ ನೋಡಿ, ಅವ್ರ ಪಪ್ಪ ಪಾಪ ಹೆಂಗೆ ಹೇಳ್ತಾರೆ ಫಾದರ್, ಹೋ ಮೈ ಬಿಲೌಡ್ ಸನ್. ಅಯ್ಯೋ ನನ್ನ ಮುದ್ದಿನ ಮಗನೇ, ನನ್ನ ಪ್ರೀತಿಯ ಮಗನೇ.
ಐ ಆಮ್ ಸೋ ಹ್ಯಾಪಿ ಟು ಸಿ ಯು ಬ್ಯಾಕ್ ಹೋಮ್. ನನಗೆ ತುಂಬ ಖುಷಿಯಾಗಿದೆ ನೀನು ಮತ್ತೆ ವಾಪಸ್ ಮನೆಗೆ ಬಂದಿರೋದು. ತುಂಬ ಖುಷಿಯಾಗಿದೆ. ಫಾರ್ಗೆಟ್ ದ್ಯಾಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಬಿಗೆನ್ ಲೈಫ್ ಫ್ರೆಶ್. ನೋಡಿ, ಏನಾಗಿತ್ತೋ ಇಲ್ಲಿವರೆಗೂ ಅದನ್ನೆಲ್ಲ ಮರ್ತು ಬಿಡು. ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ. ಅದೊಂದು ಕೆಟ್ಟಗಳಿಗೆ ನಡೆದು ಹೋಯಿತು, ಅದೆಲ್ಲನೂ ಮರ್ತು ಬಿಡು, ಓಕೆ ಅಂತ ಹೇಳ್ತಾರೆ. ಮಿಸ್ಟರ್ ಬಾಲಾಜಿ ಕಾಲ್ಸ್ ಹಿಸ್ ಸರ್ವೆಂಟ್ಸ್. ಅಷ್ಟು ಹೇಳ್ಬಿಟ್ಟು ಆವಾಗ ಗಟ್ಟಿಯಾಗಿ ಮತ್ತೆ ಮಗನ ತಪ್ಪಿಕೊಂಡು ಸಮಾಧಾನ ಮಾಡಿ ಪ್ರೀತಿಯಿಂದ, ನನ್ನ ಪ್ರೀತಿಯ ಮಗನೇ, ಹಿಂದಾದದನ್ನೆಲ್ಲ ಮರ್ತು ಬಿಡು ಅಂತ ಹೇಳ್ತಾರೆ. ಈಗ ನೀನು ಮನೆಗೆ ಬಂದಿಯಲ್ಲ, ನನಗೆ ಭಾಳ ಖುಷಿ ಆಯಿತು ಅಂತ ಹೇಳಿ ಆಳುಗಳನ್ನ ಕರೀತಾರೆ ಮನೆಯಲ್ಲಿ. ಬಾಲಾಜಿ ಕಾಲ್ಸ್ ಹಿಸ್ ಸರ್ವೆಂಟ್ಸ್. ಮನೆಯಲ್ಲಿ ಕೆಲಸಕ್ಕೆಲ್ಲದಕ್ಕೂ ಆಳಿರ್ತಾರೆ, ಕೆಲಸಗಾರರನ್ನ ಕರೀತಾರೆ ಬಾಲಾಜಿ. ಮಿಸ್ಟರ್ ಬಾಲಾಜಿ ಹೇಳ್ತಾರೆ, ಬ್ರಿಂಗ್ ರಾಹುಲ್ ದ ಬೆಸ್ಟ್ ಕ್ಲಾತ್ಸ್ ಯು ಕ್ಯಾನ್ ಬೈ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಡೆಕೋರೇಟ್ ಹೀಸ್ finger with a ring and get good shoes for his feet. Make a delicious meal and let's celebrate his return. ನೋಡವ್ರಪ್ಪ ಮನೆಯಲ್ಲಿರೋ ಕೆಲಸಗಾರನನ್ನು ಕರೆದು ಹೇಳ್ತಾರೆ, ಅವರಿಗೆ ಒಳ್ಳೆ ಬಟ್ಟೆ ಕೊಡಿ, ಹೊಸ ಬಟ್ಟೆ ತಂದು ಕೊಡಲಿಕ್ಕೆ ಹೇಳ್ತಾರೆ. ಓಕೆ, ಬೈ ಅಂತಂದರೆ ಬೈ ಅಂದರೆ ಖರೀದಿ ಮಾಡೋದು. ಓಕೆ, ಹೊಸ ಬಟ್ಟೆ ಖರೀದಿ ಮಾಡಿ ತಂದು ಕೊಡ್ರಿ. ಮತ್ತು ಡೆಕೋರೇಟ್ ಹೀಸ್ ಫಿಂಗರ್ಸ್ ವಿತ್ ರಿಂಗ್ ಆ್ಯಂಡ್ ಗೆಟ್ ಗುಡ್ ಶೂಸ್. ಅವನಿಗೆ ಕೈಯಲ್ಲಿ ಹಾಕೊಳ್ಳಿಕ್ಕೆ ಉಂಗುರಗಳನ್ನ ಕೊಡ್ತಾರೆ ಅವ್ರ ಪಪ್ಪ. ಮತ್ತು ಜೊತೆಗೆ ನೋಡಿ ಹೊಸ ಬಟ್ಟೆ ಕೊಡ್ತಾರೆ, ಆಳುಗಳಿಗೆ ಹೇಳಿ ತಂದು ಕೊಡ್ಲಿಕ್ಕೆ ಹೇಳ್ತಾರೆ. ಆಮೇಲೆ ಅವನಿಗೆ ಹೊಸ ಬೂಟ್ ತಂದು ಕೊಡಲಿಕ್ಕೆ ಹೇಳ್ತಾರೆ. ಆಮೇಲೆ ನೋಡಿ, ಮೇಕ್ ಅ ಡಿಲಿಷಿಯಸ್ ಮೀಲ್. ಅವನಿಗೋಸ್ಕರ ಬಹಳ ರುಚಿಕರವಾದಂತಹ ಆಹಾರನ ತಯಾರು ಮಾಡಲಿಕ್ಕೆ ಹೇಳ್ತಾರೆ. ಅಡುಗೆ ಮಾಡೋ ಕೆಲಸಗಾರರಿಗೆ ಒಳ್ಳೊಳ್ಳೆ ಆಹಾರ ಎಲ್ಲ ತಯಾರು ಮಾಡಿ, ರಾಹುಲಂಗೆ ಏನೇನು ಇಷ್ಟನೋ ಅದೆಲ್ಲ ಮಾಡಲಿಕ್ಕೆ ಹೇಳ್ತಾರೆ. ಯಾಕಂತಂದರೆ ಲೆಟ್ಸ್ ಸೆಲಿಬ್ರೇಟ್ ಹೀಸ್ ರಿಟರ್ನ್ಸ್. ಅವನು ಮತ್ತೆ ವಾಪಸ್ ಮನೆಗೆ ಬಂದಿದ್ದಾನೆ, ನನಗದೇ ಖುಷಿ ಆಯಿತು. ಅದು ಅಲ್ಲದೆ ತನ್ನೆಲ್ಲ ತಪ್ಪುಗಳನ್ನ ತಿಳ್ಕೊಂಡು ತನ್ನ ಪಶ್ಚಾತ್ತಾಪದಿಂದ ನೊಂದು ಬಂದಿದ್ದಾನೆ. ನನ್ನ ಮಗ ಈಗ ನನ್ನ ಮಗನಾಗಿ ಬಂದಿದ್ದಾನೆ, ನನ್ನ ಶತ್ರುವಾಗಿ ಹೋಗಿದ್ದ ಮಗನಾಗಿ ವಾಪಸ್ ಬಂದಿದ್ದಾನೆ. ಈಗ ಅವನು ಬಹಳ ಒಳ್ಳೆಯವನಾಗಿದ್ದಾನೆ, ತನ್ನ ತಪ್ಪುಗಳನ್ನ ತಿದ್ದುಕೊಂಡಿದ್ದಾನೆ, ಇನ್ನು ಒಳ್ಳೆ ಮನುಷ್ಯನಾಗಿ ಬದುಕ್ತಾನೆ. ಸೊ ಆ ಖುಷಿಗೋಸ್ಕರ ಏನೈತಿ ಸೆಲಿಬ್ರೇಟ್ ಮಾಡೋಣ ಇದನ್ನು, ಸಂತೋಷನ ಅಂತ ಆಳುಗಳಿಗೆ ಹೇಳ್ತಾರೆ. ರಾಹುಲ್ ಅವಾಗ ನೋಡಿ ಏನು ಮಾಡ್ತಾನೆ, ರಾಹುಲ್ ಮಾತಾಡ್ತಾನೆ, ಫಾಲ್ಸ್ ಆ್ಯಟ್ ಹಿಸ್ ಫಾದರ್ಸ್ ಫೀಟ್. ನೋಡಿ, ಹಂಗೆ ಹೇಳಿದ ತಕ್ಷಣ ರಾಹುಲ್ ಅವ್ರ ಅಪ್ಪನ ಕಾಲಿಗೆ ಬಿದ್ದು ಬಿಡ್ತಾನೆ. ಕಾಲಿಗೆ ಬಿದ್ದು ಸೊನ್ನೆ ಮಾಡ್ತಾನೆ, ಅಳ್ತಾನೆ. ಫಾದರ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ ಮೈ ಫುಲಿಶಿಯಸ್ ಬಿಹೇವಿಯರ್. ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನಾನು ಬುದ್ಧಿಗೆಡಿ, ನಾನು ತಿಳುವಳಿಕೆ ಇರಲಿಲ್ಲ, ಅಜ್ಞಾನಿ ಆಗಿದ್ದೆ, ನಾನು ಅಧಮ ಆಗಿದ್ದೆ, ಅಜ್ಞಾನಿ ಆಗಿದ್ದೆ, ನನಗೆ ತಿಳುವಳಿಕೆ ಇರಲಿಲ್ಲ, ನಾನು ಬಹಳ ಕೆಟ್ಟದಾಗಿ ನಿನ್ನ ಜೊತೆ ವರ್ತನೆ ಮಾಡಿದೆ, ಬಹಳ ಕೆಟ್ಟದಾಗಿ ನಡ್ಕೊಂಡೆ, ನಿಮ್ಮೆಲ್ಲರಿಗೂ ನೋವು ಕೊಟ್ಟೆ, ನಿಮಗೆಲ್ಲರಿಗೂ ಮನಸ್ಸಿಗೆ ಬಹಳ ನೋವು ಮಾಡಿದೆ, ನಿಮ್ಮ ಮಾತು ಕೇಳಲಿಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಬುದ್ಧಿ ಮಾತು ನಾನು ಕೇಳಬೇಕಾಗಿತ್ತು ಅಂತ ಕಾಲಿಗೆ ಬಿದ್ದು ಅಳಕ್ಕೆ ಶುರು ಮಾಡ್ತಾನೆ. ಐ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ಮನಿ ಓನ್ಲಿ ಕೆನಾಟ್ ಬ್ರಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹ್ಯಾಪಿನೆಸ್. ಬಟ್ ನನಗೀಗ ಅರ್ಥ ಆಗಿದೆ, ದುಡ್ಡೊಂದಿದ್ರೆ ಎಲ್ಲ ಸುಖ ಸಿಗುತ್ತೆ, ದುಡ್ಡೊಂದಿದ್ರೆ ನೆಮ್ಮದಿ ಸಿಗುತ್ತೆ, ದುಡ್ಡೊಂದಿದ್ರೆ ಮರ್ಯಾದೆ ಸಿಗ್ತದೆ, ದುಡ್ಡೊಂದಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋ ಅಂಥದ್ದು ನನಗೆ ತಲೆ ಒಳಗೆ ಹೋಗಿತ್ತು. ಬಟ್ ಈಗ ಹಾಗಿಲ್ಲ, ನನಗೆ ಅರ್ಥ ಆಗಿದೆ, ದುಡ್ಡೊಂದೇ ಎಲ್ಲದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಸಂತೋಷ ಆಗಲ್ಲ, ಎಲ್ಲ ದುಡ್ಡಿಂದ ನಡೆಯಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ, ನನ್ನನ್ನು ಕ್ಷಮಿಸ್ಬಿಡು ಪಪ್ಪ ಅಂತ ಕೇಳ್ತಾನೆ. ಆವಾಗ ಮಿಸ್ಟರ್ ಬಾಲಾಜಿ ಹೇಳ್ತಾರೆ, ಬ್ರೇಕ್ಸ್ ಡೌನ್. ಆವಾಗ ಅವರಪ್ಪ ಅವ್ರ ಕಾಲಿಗೆ ಬಿದ್ದು ಅಳ್ತಾ ಇರೋ ಮಗನ್ನ ಎಬ್ಬಿಸಿ, ಸ್ಟಾಪ್ ಮೈ ಸನ್, ಅಳ್ಬೇಡ, ನಿಲ್ಲಿಸು, ಆಲ್ ಐ ಕ್ಯಾನ್ ಡೂ ಈಸ್ ಥ್ಯಾಂಕ್ ಗಾಡ್ ಫಾರ್ ಸೆಂಡಿಂಗ್ ಯು ಬ್ಯಾಕ್. ನಾನು ಫಸ್ಟ್ ದೇವರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ, ನೀನು ಇಷ್ಟೆಲ್ಲ ತಿಳುವಳಿಕೆ ತಗೊಂಡು ಮತ್ತೆ ತಪ್ಪು ತಿದ್ದುಕೊಂಡು ಮನೆಗೆ ಬಂದಿದ್ದಕ್ಕೆ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಓಕೆ, ಬಿಡು, ಪರವಾಗಿಲ್ಲ, ಎಲ್ಲ ಆಗಿದ್ದು ಒಳ್ಳೆಯದಕ್ಕೆ ಅಂತ ಅವ್ರ ತಂದೆ ಅವನಿಗೆ ಹೇಳ್ತಾರೆ. ಆ್ಯಟ್ ಹೀಸ್ ಮೂಮೆಂಟ್ ಗಗನ್ ಕಮ್ಸ್ ಹೋಮ್, ಹಿ ನೋಟಿಸಸ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಂಗ್. ಅಷ್ಟರಲ್ಲಿ ಈ ಘಟನೆ ನಡೀತಿರೋವಾಗಲೇ ಅವರ ಸಹೋದರ, ಅವರ ಅಣ್ಣ ಗಗನ್ ಕೂಡ ಮನೆಗೆ ಬರ್ತಾನೆ. ಆವಾಗ ಅದನ್ನೆಲ್ಲ ನೋಡಿಬಿಟ್ಟು ಅವನಿಗೆ ಖುಷಿ ಆಗುತ್ತೆ, ಮ್ಯೂಸಿಕ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಖುಷಿಯಾಗಿ ಇರ್ತಾರೆ. ಓಕೆನಾ? ಸೊ ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. 54ನೇ ಪ್ಯಾರಾ 54ನೇ
ಓಕೆ, ಪೇಜ್ ನಂಬರ್ 55ರಲ್ಲಿ ನೋಡಿ ಏನಿದೆ ಅಂತ. ಅವಾಗ ಗಗನ್ ಮಾತಾಡ್ತಾನೆ ನೋಡಿ. ವಾಟ್ಸ್ ಹ್ಯಾಪನಿಂಗ್, ಯು ಆರ್ ಆಲ್ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ಯೋರ್ ಸೆಲ್ವ್ಸ್. ನೋಡಿ ಏನು ಖುಷಿ ಇದ್ದೀರಾ ಎಲ್ಲ, ನಿಮ್ಮಷ್ಟಕ್ಕೆ ನೀವೇ ಅಷ್ಟು ಸಂತೋಷವಾಗಿದ್ದೀರಿ, ನನಗೆ ಹೇಳಲ್ವಾ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಕೇಳ್ತಾನೆ. ಏನಾಯಿತು ಅಂತ ಗಗನ್ ಕೇಳ್ತಾನೆ. ಸರ್ವೆಂಟ್ ಹೇಳ್ತಾನೆ, ಯುವರ್ ಬ್ರದರ್ ರಾಹುಲ್ ಹ್ಯಾಸ್ ಕಮ್ ಬ್ಯಾಕ್ ಆ್ಯಂಡ್ ಯುವರ್ ಫಾದರ್ ಹೀ ಈಸ್ ಸೆಲೆಬ್ರೇಟಿಂಗ್ ಹಿಸ್ ರಿಟರ್ನ್. ಅವರೆಲ್ಲ ಖುಷಿಯಾಗಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ, ಹಾಡು ಹಾಡ್ತಾ ಇರ್ತಾರೆ, ಮತ್ತು ಎಲ್ಲ ಡಿಲಿಷಿಯಸ್ ಫುಡ್ ಇರುತ್ತೆ, ಮನೆ ಚೆನ್ನಾಗಿ ಡೆಕೋರೇಷನ್ ಆಗಿರುತ್ತೆ, ಖುಷಿಯಾಗಿರ್ತಾರೆ ಎಲ್ಲ ಮನೆಯಲ್ಲಿ. ಆವಾಗ ಗಗನ್ ಕೇಳ್ತಾನೆ, ಅವಾಗಿನ್ನ ನೋಡಿರಲ್ಲ ಅವ, ಸಾರಿ ಓಕೆನಾ, ನೋಡಿರಲ್ಲ ಆ ಸಿಚುವೇಶನ್ನ. ರಾಹುಲ್ ಬಂದಿದ್ದು ಗೊತ್ತಿರಲ್ಲ ಗಗನ್ಗೆ. ಆವಾಗ ಸರ್ವೆಂಟ್ ಹೇಳ್ತಾನೆ, ಮನೆ ಕೆಲಸಗಾರರು ಹೇಳ್ತಾರೆ ಏನಂತ, ಯುವರ್ ಬ್ರದರ್ ರಾಹುಲ್ ಹ್ಯಾಸ್ ಕಮ್ ಬ್ಯಾಕ್. ನಿಮ್ಮ ಸಹೋದರ, ನಿಮ್ಮ ತಮ್ಮ ರಾಹುಲ್ ವಾಪಸ್ ಮನೆಗೆ ಬಂದಿದ್ದಾನೆ. ಆ್ಯಂಡ್ ಯುವರ್ ಫಾದರ್ ಈಸ್ ಸೆಲೆಬ್ರೇಟಿಂಗ್ ಹಿಸ್ ರಿಟರ್ನ್. ನಿಮ್ಮ ತಂದೆ ಅವ ವಾಪಸ್ ಬಂದಿರೋ ಖುಷಿಯನ್ನು ಆಚರಿಸ್ತಾ ಇದ್ದಾರೆ. ಗಗನ್ ಗೆಟ್ಸ್ ಆ್ಯಂಗ್ರಿ ಆ್ಯಂಡ್ ಡಸ್ ನಾಟ್ ಗೋ ಇನ್. ಮಿಸ್ಟರ್ ಬಾಲಾಜಿ ಕಮ್ಸ್ ಔಟ್. ನೋಡಿ, ಆವಾಗ ಅದನ್ನು ಕೇಳಿದ ತಕ್ಷಣ ಗಗನ್ಗೆ ಏನಾಗುತ್ತೆ, ಕೋಪ ಬರ್ತದೆ. ಆ್ಯಂಗ್ರಿ ಅಂದರೆ ಕೋಪ. ಗಗನ್ ಗೆಟ್ಸ್ ಆ್ಯಂಗ್ರಿ ಆ್ಯಂಡ್ ಡಸ್ ನಾಟ್ ಗೋ ಇನ್. ಅವ ಒಳಗಡೆ ಹೋಗಲ್ಲ, ಕೋಪ ಮಾಡಿಕೊಂಡು ಒಳಗಡೆ ಹೋಗಲ್ಲ. ಮಿಸ್ಟರ್ ಬಾಲಾಜಿ ಕಮ್ಸ್ ಔಟ್. ಅವ್ರ ತಂದೆನೇ ವಾಪಸ್ ಹೊರಗಡೆ ಬರ್ತಾರೆ, ಅವ ಮನೆ ಒಳಗಡೆ ಹೋಗಲ್ಲ. ಅದನ್ನು ನೋಡಿಬಿಟ್ಟು ರೂಮ್ ಒಳಗಡೆ ಪೂರ್ತಿ ಒಳಗಡೆ ಎಂಟ್ರಿ ಆಗಲ್ಲ, ವಾಪಸ್ ಬರ್ತಾನೆ. ಆವಾಗ ಅವನಿಗೆ ಅವ್ರ ತಂದೆಗೆ ಗೊತ್ತಾಗುತ್ತೆ, ಅವ್ರ ತಂದೆನೇ ವಾಪಸ್ ಬರ್ತಾರೆ. ಗಗನ್ ಕೋಪ ಮಾಡ್ಕೊಂಡಿದ್ದಾನೆ, ಹೊರಗಡೆನೇ ಅದಾನು, ಒಳಗೆ ಬಂದಿಲ್ಲ ಅಂತ. ಅವ್ರ ತಂದೆನೇ ಹೊರಗಡೆ ಬರ್ತಾರೆ. ಆವಾಗ ಮಿಸ್ಟರ್ ಬಾಲಾಜಿ ಕೇಳ್ತಾನೆ, ಗಗನ್ ಕಮ್ ಇನ್, ರಾಹುಲ್ ಹ್ಯಾಸ್ ಕಮ್ ಹೋಮ್, ಕಮ್ ಲೆಟ್ಸ್ ಜಾಯಿನ್ ದ ಅವ್ರಿಗೆ ಹೇಳ್ತಾರೆ ಫೆಸ್ಟ್. ಅವ್ನು ಹೇಳ್ತಾರೆ, ನೀನು ಈ ಫೆಸ್ಟಿವಲ್ ಅಂದರೆ ಈ ಸೆಲೆಬ್ರೇಟಿಂಗಲ್ಲಿ ಜಾಯಿನ್ ಆಗು, ಈ ಫೆಸ್ಟಲ್ಲಿ ರಾಹುಲ್ ವಾಪಸ್ ಬಂದಿದ್ದಾನೆ, ನಾವೆಲ್ಲ ಖುಷಿಯಾಗಿರೋಣ ಮತ್ತೆ ಮೊದಲಿನ ಹಾಗೆ ಅಂತ. ಗಗನ್ ಹೇಳ್ತಾನೆ ಆ್ಯಂಗ್ರಿಲಿ, ಅಂದರೆ ಕೋಪದಲ್ಲಿ ಹೇಳ್ತಾನೆ, ಡ್ಯಾಡ್ ಆಲ್ ದೀಸ್ ಇಯರ್ಸ್ ಐ ಹ್ಯಾವ್ ಸರ್ವ್ಡ್ ಆ್ಯಂಡ್ ಒಬೇಡ್ ಯು, ಬಟ್ ಯು ಡಿಡ್ ನಾಟ್ ಹೋಲ್ಡ್ ಅ ಫೆಸ್ಟ್ ಫಾರ್ ಮೀ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ನೌ. ನಾನಾಗಲಿ ನನ್ನ ಫ್ರೆಂಡ್ಸ್ ಜೊತೆ ಆಗಲಿ ಯಾವತ್ತೂ ನಾವು ಖುಷಿ ಆಚರಿಸಲಿಲ್ಲ ಅಪ್ಪಾಜಿ. ಇಷ್ಟು ವರ್ಷಗಳ ಕಾಲ ಅವನು ಮನೆ ಬಿಟ್ಟು ಹೋಗಿದ್ದ, ನಮಗೆ ಅವಮಾನ ಮಾಡ್ದ, ಬೈದ, ನಮಗೆ ಜಗಳ ಮಾಡಿ ಆಸ್ತಿ ತಗೊಂಡು ಹೋದ, ಎಲ್ಲ ಕಳ್ಕೊಂಡು ಭಿಕ್ಷುಕ ಆಗಿ ಬಂದ, ತಪ್ಪು ಮಾಡೀನಿ ಅಂತ. ಅವ ಅಷ್ಟು ಮಾಡಿ ವಾಪಸ್ ಮನೆಗೆ ಬಂದರೆ ನಿಮ್ಗೆ ಖುಷಿ ಆಗ್ತದೆ, ಸೆಲೆಬ್ರೇಷನ್ ಮಾಡ್ತಿದ್ದೀರಿ, ಇಷ್ಟೆಲ್ಲ ಖುಷಿಯಾಗಿ ಪಾರ್ಟಿ ಮಾಡ್ಲಿಕ್ಕತ್ತೀರಿ. ಅದೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಜೊತೆ ಬಿಸ್ನೆಸ್ಸಲ್ಲಿ ಇದ್ದೀನಿ, ನಿಮ್ಮ ಜೊತೆ ಯಾವಾಗಲೂ ಇದ್ದೀನಿ, ನಿಮ್ಮನ್ನು ನೋಡ್ಕೊಂಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ, ಬಟ್ ಯು ಡಿಡ್ ನಾಟ್ ಹೋಲ್ಡ್ ಅ ಫೆಸ್ಟ್ ಫಾರ್ ಮೀ. ನನಗೋಸ್ಕರ ನೀವೆಂದೂ ಖುಷಿಯಾಗಿ ಪಾರ್ಟಿ ಮಾಡಲಿಲ್ಲ, ನನ್ನ ಫ್ರೆಂಡ್ಸ್ಗೂ ಯಾರ ಜೊತೆನೂ ನೀವು ಹಾಗೆ ಮಾಡಲಿಲ್ಲ ಅಂತ ಅವ ಕೋಪದಲ್ಲಿ ಹೇಳ್ತಾನೆ. ಆವಾಗ ಅವ ಇಷ್ಟೆಲ್ಲ ಮಾಡಿದ್ರು ನೀವೀಗ ಅವನಿಗೆ ಅದೆಲ್ಲ ಆಗಲೇ ಮರ್ತು ಬಿಟ್ರಾ ಅವ್ನು ಮಾಡಿರೋದನ್ನೆಲ್ಲ ಅಂಥೇಳಿ ಕೋಪ ಮಾಡ್ಕೊಳ್ತಾನೆ. ಆವಾಗ ನೋಡಿ ನೆಕ್ಸ್ಟ್ ಏನಿದೆ, ಮಿಸ್ಟರ್ ಬಾಲಾಜಿ ಏನು ಹೇಳ್ತಾನೆ ಆವಾಗ, ಸನ್ ಯು ವರ್ ಆಲ್ವೇಸ್ ವಿತ್ ಮೀ ಆ್ಯಂಡ್ ಆಲ್ ದ್ಯಾಟ್ ಐ ನೋಡಿ ಅವರಪ್ಪ ಎಷ್ಟು ಚಂದ ಹೇಳ್ತಾನೆ ಅವನಿಗೆ, ಗಗನನಿಗೆ ಏನು ಹೇಳ್ತಾನೆ ಮಿಸ್ಟರ್ ಬಾಲಾಜಿ, ಸನ್ ಯು ವರ್ ಆಲ್ವೇಸ್ ವಿತ್ ಮೀ ಆ್ಯಂಡ್ ಆಲ್ ದ್ಯಾಟ್ ಐ ಹ್ಯಾವ್ ಈಸ್ ಯುವರ್ಸ್. ನನಗೆ ಗೊತ್ತು ನನ್ನ ಮುದ್ದಿನ ಮಗನೇ, ನೀನು ಯಾವಾಗಲೂ ನನ್ನ ಜೊತೆಗೆ ಇರ್ತೀಯಾ ಕೂಡ. ಆ್ಯಂಡ್ ಆಲ್ ದ್ಯಾಟ್ ಐ ಹ್ಯಾವ್ ಈಸ್ ಯುವರ್ಸ್. ಏನೆಲ್ಲ ಇದೆಯೋ ಇದೆಲ್ಲನೂ ಕೂಡ ನಿನ್ನದೇ ಆಗಿದೆ, ಎಲ್ಲನೂ ನಿಂದೇ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಸಂತೋಷನೂ ನಿಂದೆ, ಆಸ್ತಿ ಅಂತಸ್ತು ಎಲ್ಲನೂ ಈಗ ನಿಂದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಯಾವುದೂ ಅವನಿಗೆ ನಾನು ಇದು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಬಟ್ ಯುವರ್ ಬ್ರದರ್ ವಾಸ್ ಲಾಸ್ಟ್ ಆ್ಯಂಡ್ ಹ್ಯಾಸ್ ಕಮ್ ಬ್ಯಾಕ್ ಟು ಅಸ್. ಆದರೆ ನಿನ್ನ ತಮ್ಮ ಎಲ್ಲನೂ ಕಳ್ಕೊಂಡು ಬಂದಿದ್ದಾನೆ, ಕಷ್ಟಪಟ್ಟಿದ್ದಾನೆ. ಐ ಹ್ಯಾವ್ ನೆವರ್ ಮಿಸ್ಡ್ ಯು ಎನಿ ಟೈಮ್. ನಾನು ಯಾವುದೇ ಸಮಯದಲ್ಲೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಶುಡಂಟ್ ವಿ ಫಾರ್ಗಿವ್ ಯುವರ್ ಬ್ರದರ್ ಆ್ಯಸ್ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್ಸ್. ಅವನು ತನ್ನೆಲ್ಲ ತಪ್ಪುಗಳನ್ನ ಈಗ ಅರ್ಥ ಮಾಡ್ಕೊಂಡಿದ್ದಾನೆ, ತಮ್ಮ ತಪ್ಪುಗಳನ್ನ ತಿದ್ಕೊಂಡಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ. ಇಂಥ ಟೈಮ್ನಲ್ಲಿ ನೀನು ಅವನನ್ನು ಕ್ಷಮಿಸ್ಬೇಕಲ್ವಾ ಅಂತ ಕೇಳ್ತಾರೆ.
ಟು ಯರ್ ಈಸ್ ಹ್ಯೂಮನ್, ಟು ಫಾರ್ಗಿವ್ ಈಸ್ ಡಿವೈನ್. ಯಾವ ಮನುಷ್ಯ ತಪ್ಪಿಗೆ ಕ್ಷಮೆ ಕೊಡ್ತಾನೋ ಅವನು ದೇವರಾಗ್ತಾನೆ. ಅದು ಅಲ್ಲದೆ ತಪ್ಪನ್ನು ಅರ್ಥ ಮಾಡಿಕೊಂಡಾಗ, ತಪ್ಪುಗಳನ್ನ ತಿದ್ದುಕೊಂಡಾಗ ಒಬ್ಬ ವ್ಯಕ್ತಿ ಹೊಸ ಮನುಷ್ಯನಾಗಿ ಬದುಕ್ತೀನಿ ಅಂತ ಅಂದಾಗ ಅದಕ್ಕೆ ನಾವು ಅವಕಾಶ ಕೊಡಬೇಕಾಗ್ತದೆ. ಹಿಂದೆ ಆಗಿರೋ ತಪ್ಪುಗಳನ್ನ ಎತ್ತಿ ಆಡಿ ಅಂದು ಹಂಗಿಸಿ ಮಾಡೋದಲ್ಲ, ಮನಸ್ಸಿಗೆ ನೋವು ಕೊಡೋದಲ್ಲ. ಎಲ್ಲರದ್ದು ಆತ್ಮ ಒಂದೇ ಇರ್ತದೆ. ಮನಸ್ಸನ್ನು ನೋಯಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಇನ್ನೊಬ್ಬರಿಗೆ ತಪ್ಪು ಮಾಡಿದ್ದಾರೆ ಅಂತ ದಂಡಿಸೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಭಗವಂತನೇ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಕೊಟ್ಟಾಗಿದೆ. ಅವನು ತನ್ನ ತಪ್ಪನ್ನು ತಿದ್ದುಕೊಂಡು ಹೊಸ ಮನುಷ್ಯನಾಗಿ ಬದುಕ್ತೀನಿ ಅಂತ ಬಂದಾಗ ಅದಕ್ಕೆ ನಾವು ಅವಕಾಶ ಕೊಡಬೇಕಾದದ್ದು ಮನುಷ್ಯ ಧರ್ಮ. ಅರ್ಥ ಮಾಡ್ಕೊ, ಅವನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾರೆ ಅವ್ರ ಪಪ್ಪ. ದೇ ಸೇ ಆ್ಯಂಡ್ ದ್ಯಾಟ್ ಈಸ್ ಹೌ ಐ ಫೀಲ್. ನಾನು ಇದನ್ನು ಇಷ್ಟೆಲ್ಲ ಆದಮೇಲೆ ನಾನು ಅದನ್ನು ಹೇಗೆ ಮರೀಲಿ, ನಾನು ಹೇಗೆ ನಡ್ಕೊಳ್ಳಿ, ನೀವಿಬ್ಬರು ನನ್ನ ಮಕ್ಕಳೇ ಅಲ್ವಾ ಅಂತ ಅವರು ಹೇಳ್ತಾರೆ. ಆವಾಗ ಗಗನ್ ಥ್ಯಾಂಕ್ಸ್ ಫಾರ್ ವೆಲ್ he sees enjoy and happiness on his father's face. ಅವನಿಗೆ ತಂದೆ ಮೇಲೆ ಪ್ರೀತಿ ಇರ್ತದೆ, ಗೌರವ ಇರ್ತದೆ. ಅವರು ಹೇಳೋ ಪ್ರತಿ ಮಾತಿನಲ್ಲೂ ಗೌರವ ಇರ್ತದೆ. ಹಾಗಾಗಿ ಅವರ ತಂದೆಯ ಮುಖದಲ್ಲಿರ್ತಕ್ಕಂತಹ ಆ ಖುಷಿಯನ್ನು ನೋಡಿ ಅವರ ಮನಸ್ಸಿನ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ಅವನು ಕೂಡ ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ, ತಂದೆ ಮಾತಿಗೆ ಬೆಲೆ ಕೊಡ್ತಾನೆ. ವಿಚ್ ವಾಸ್ ನಾಟ್ ದೇರ್ ಅರ್ಲಿಯರ್ is Rahul's absence. He controls his anger. Yes, Father, I see joy on your face. I understand the importance of forgiveness. In forgiveness, there is happiness and peace. Peace ಅಂದರೆ ಶಾಂತಿ ಅಂತ ಅರ್ಥ. ಓಕೆನಾ? I ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ ಬ್ರದರ್, ವೆಲ್ಕಮ್ ಬ್ಯಾಕ್ ಹೋಮ್. ನನಗೀಗ ಅರ್ಥ ಆಯಿತು ಪಪ್ಪ, ನೀನು ರಾಹುಲ್ ಮನೆಗೆ ಬಂದಿದ್ದನ್ನು ನೀವು ಯಾಕಿಷ್ಟು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ. ಮತ್ತು ಎಷ್ಟು ಒಬ್ಬ ಮನುಷ್ಯನಿಗೆ ಕ್ಷಮೆ ನೀಡೋದ್ರಿಂದ ಎಷ್ಟೆಲ್ಲ ಒಳ್ಳೆಯದಾಗ್ತದೆ. ಅಕಸ್ಮಾತ್ ಕ್ಷಮಿಸಲಿಲ್ಲ ಅಂದರೆ, ತಪ್ಪನ್ನು ತಿದ್ಕೊಂಡು ಒಳ್ಳೆಯವರಾಗಿ ಬದುಕ್ತೀವಿ ಅಂದಾಗ ಕ್ಷಮೆ ಕೊಡದೆ ಅವರಿಗೆ ತೊಂದರೆ ಕೊಡೋದಾಗಲಿ, ಅಥವಾ ಅವ್ರನ್ನ ದೂರ ತಳ್ಳೋದಾಗಲಿ, ಅಥವಾ ಅವರಿಗೆ ಹಿಂಸೆ ಕೊಡೋದಾಗಲಿ ಮಾಡಿದ್ರೆ, ಶಿಕ್ಷೆ ಕೊಡೋದಾಗಲಿ ಮಾಡಿದ್ರೆ ಅದು ಯಾವ ಥರ ಪರಿಣಾಮ ಆಗುತ್ತೆ ಅನ್ನೋದು ನನಗೀಗ ಅರ್ಥ ಆಯಿತು ತಂದೆ. ಐ ಆಮ್ ಸಾರಿ ಪಪ್ಪ. ನಾನು ಕ್ಷಮಿಸ್ತೇನೆ, ನನ್ನ ತಮ್ಮನನ್ನು ಕ್ಷಮಿಸ್ತೇನೆ. ಕ್ಷಮೆ ನೀಡೋದ್ರಿಂದ ನಮ್ಮೆಲ್ಲರ ಬದುಕಲ್ಲೂ ಶಾಂತಿ, ನೆಮ್ಮದಿ ಇರುತ್ತೆ, ನಾವೆಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದಾದರೆ ನಾನು ಕ್ಷಮಿಸ್ತೀನಿ ಪಪ್ಪ ಅಂತ ಹೇಳ್ತಾನೆ. ಗಗನ್ ಕೂಡ ಕ್ಷಮಿಸ್ತಾನೆ. ಆಮೇಲೆ ಅವರೆಲ್ಲ ತಂದೆ ಮಕ್ಕಳು ಒಟ್ಟಾಗಿ ಚೆನ್ನಾಗಿ ಇರ್ತಾರೆ. ಇದಿಷ್ಟು ಇವತ್ತಿನ ಈ ಪಾಠ ಆಗಿತ್ತು, ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಅನ್ನುವಂತಹ ಪಾಠ. ಓಕೆನಾ? ಐ ಹೋಪ್ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಇದರ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳಿರ್ಬೋದು, ಬಿಟ್ಟ ಸ್ಥಳ ಇರ್ಬೋದು, ಏನೆಲ್ಲ ವೆಕ್ಯಾಬ್ಯುಲರಿ ಇದೆಯೋ ಅದನ್ನೆಲ್ಲ ನಾನು ಮಾಡ್ತೀನಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ, ಇದರ ಎಕ್ಸಸೈಸ್ಗಳ ಜೊತೆಗೆ. ನೋಡ್ತಾ ಇರಿ ನಮ್ಮ ಚಾನಲ್ನ. ಯಾರು ಹೊಸೊಬ್ಬರು ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ, ಅದಕ್ಕೇನು ದುಡ್ಡು ಕಟ್ಟಬೇಕಾಗಿಲ್ಲ. ಅದ್ರ ಜೊತೆಗೆ ದಯವಿಟ್ಟು ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಆಗುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.